ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಅವುಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ. ಕಾರಣ ಆಧುನಿಕ ಕಾರಣ ಏನೇನೋ ಮಾಡ್ತೀವಿ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ರಾಸಾಯನಿಕ ಮೊರೆ ಹೋಗ್ತಾಯಿದ್ದು ನಾವು. ಈ ರಾಸಾಯನಿಕದಿಂದ ನಮಗೆ ಅನೇಕ ರೀತಿಯ ಕಾಯಿಲೆ ಕಸಗಳು ಬರ್ತವೆ. ಸ್ನೇಹಿತರೆ ನೋಡಿ, ಪ್ರಕೃತಿ ಎಷ್ಟು ನಗುತ್ತಾ ನಮಗೆ ಈ ಒಂದು ಪ್ರಕೃತಿಯನ್ನು ಎಲ್ಲ ಹಣ್ಣುಗಳು, ಕಾಯಿಗಳು, ಹೂಗಳು ಎಲ್ಲನೂ ಕೊಡ್ತಾಯಿದೆ. ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇಲ್ಲ. ನೋಡಿ, ಇದರ ಹೆಸರು ತಂಗಡಿ ಗಿಡ ಅಂತಾರೆ. ಎಲ್ಲ ರೀತಿಯ ಕಾಯಿಲೆ, ಬಿ ಪಿಗೂ, ಶುಗರ್ಗೂ, ಮೂತ್ರಕ್ಕೂ ಸಂಬಂಧಪಟ್ಟ ಕಿಡ್ನಿಗೆ ಒಂದಲ್ಲ ಎರಡಲ್ಲ 100 ಕಾಯಿಲೆಗಳನ್ನ ವಾಸಿ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ. ಆದರೆ ಫ್ರೀಯಾಗಿ ಸಿಗುತ್ತಲ್ಲ, ಯಾರೂ ನಂಬಲ್ಲ. ಅದೇ ಕಾಸು ಕೊಟ್ಟರೆ ಎಲ್ಲರೂ ನಂಬ್ತಾರೆ. ಹುಡ್ಕೊಂಡೋಗಿ ಅದು ಟೋಕನ್ ಪಡೆದು ಅವ್ರ ಹತ್ರ ಕಾದು ಟ್ರೀಟ್ಮೆಂಟ್ ಎತ್ಕೊಳ್ಳೋಕ್ಕೆ ಇದಾಯ್ತದೆ. ಈ ಒಂದು ಹೂವನ್ನು ಈಗ ಒಂದು ಸೀಸನ್ ಇದು, ಎಲ್ಲಿ ನೋಡು ಅರಿಶಿನ ಕಲರ್ ಇರ್ತಕ್ಕಂಥ ಹೂವು ಎಲ್ಲಿ ನೋಡು ಸಿಗುತ್ತಿದ್ದು. ಈಗ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಹೂವನ್ನು ಕಷಾಯ ಮಾಡ್ಕೊಂಡು ಸೇವನೆ ಮಾಡಬೇಕು. ಅದೇ ರೀತಿ ಈ ಹೂವು ಎಷ್ಟಿದೆಯೋ ಅಷ್ಟು ಎಳ್ಳೆಣ್ಣೆ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಆ ಒಂದು ಚೆನ್ನಾಗಿ ಅದು ಮೆಲ್ಟ್ ಆದಮೇಲೆ ಅದು ಶೋಧಿಸ್ಕೊಂಡು ಆ ಎಣ್ಣೆನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬಂದರೆ ಸೌಂದರ್ಯ ಜಾಸ್ತಿ ಹೆಚ್ಚಿಸುತ್ತದೆ. ಒಂದೆಲ್ಲ ಎರಡಲ್ಲ ಸ್ನೇಹಿತರೆ, ಅಷ್ಟು ಶಕ್ತಿಯುತ ಈ ಒಂದು ಗಿಡದಲ್ಲಿ ಅಷ್ಟು ಶಕ್ತಿಯುತ ಔಷಧಿ ಇದೆ. ಆದರೆ ನಾವು ಅದನ್ನು ಕಡೆಗಣಿಸ್ತಾ ಇದ್ದೀವಿ. ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಅಂತ ಹೋಗಿ ಆ ರಾಸಾಯನಿಕ ಸೇವನೆಗಳು ಮಾಡಿ ನಮ್ಮ ಆಯುಸ್ ಕಡಿಮೆ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ಈಗ ಎಲ್ಲಿ ನೋಡು ಕಾಯಿಲೆಗಳು, ಕಸಾರೆಗಳು, ಕಾಯಿಲೆಗಳು, ಎಲ್ಲಿ ನೋಡು ಕಾಯಿಲೆಗಳೇ, ಎಲ್ಲಿ ನೋಡು ಆಸ್ಪತ್ರೆ ತುಂಬಿ ತುಳುಕಾಡ್ತಾ ಇದೆ ಪೇಷಂಟ್ಗಳು. ಆದರೆ ನಮ್ಮ ಪ್ರಕೃತಿ ನಂಬಿದ್ರೆ ಆ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದೆ. ಇದು ಮುಂದಿನ ಎಪಿಸೋಡಲ್ಲಿ ಯಾವುದಕ್ಕೆ ಒಂದೊಂದನ್ನು ಬಿಡಿಸಿ ಮಾಡಲಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.